ಹಾಯ್ ಎಲ್ಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗಿದ್ರೆ ಬನ್ನಿ ವಿಡಿಯೋ ನೋಡೋಣ. ಹೋದ ವಿಡಿಯೋದಲ್ಲಿ ಕಟಿಂಗ್ ಯಾವ ಥರ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಹಾಗೆ ಈ ವಿಡಿಯೋದಲ್ಲೂ ಕೂಡ ಸ್ಟಿಚಿಂಗ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾವಿಲ್ಲಿ ಕ್ಯಾನ್ವಾಸ್ ಪೇಪರ್ನ ಐರನ್ ಮಾಡ್ಕೊಂಬಂದಿದ್ದೀನಿ ನೋಡಿ. ಸುತ್ತಲೂ ಕೂಡ ಏನು ಕಟ್ ಮಾಡಿದ್ದೆ ನೆಕ್ ಡಿಸೈನು ಅದ್ರ ಸುತ್ತಲೂ ಕೂಡ ಸ್ಟಿಚ್ ಆಗ್ತಾ ಇದ್ದೀನಿ. ನೆಕ್ಸ್ಟು ಏನು ಪೀಸ್ ಮಿಕ್ಕಿರುತ್ತೆ ಅದರಲ್ಲೇ ಪೀಸ್ ತೊಗೊಂಡು ನಾನು ಮತ್ತೆ ಕ್ಯಾನ್ವಾಸ್ ಪೇಪರ್ ಇರುತ್ತಲ್ಲ ಅದ್ರ ಮೇಲೇ ಬಟ್ಟೆ ಇಕ್ಕೊಂಡು ಮತ್ತೆ ಸ್ಟಿಚ್ ಹಾಕೋತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಾವು ಹೆಮ್ಮಿಂಗ್ ಮಾಡ್ಕೊಳೋದಾಗಲಿ ಕೆಲಸ ತಪ್ಪುತ್ತೆ, ಹೆಮ್ಮಿಂಗ್ ಮಾಡೋ ಕೆಲಸ ತಪ್ಪುತ್ತೆ. ಒಂದೇ ಸತಿ ಮೇನ್ ಕ್ಲಾತ್ ಏನಿರುತ್ತೆ ಅದನ್ನು ಪಲ್ಟಾಯಿಸ್ಕೊಂಡು ಸ್ಟಿಚನ್ನ ಹಾಕೋಬೋದು. ಹೆಮ್ಮಿಂಗ್ ಮಾಡೋದಕ್ಕೆ ಟೈಮ್ ಇಲ್ಲ ಅನ್ನೋರು ಈ ಥರ ಮಾಡ್ಕೊಳ್ಳಿ. ನೋಡಿ, ಏನು ಕ್ಯಾನ್ವಾಸ್ ಪೇಪರ್ ಸೈಡಲ್ಲಿ ಕಟ್ ಮಾಡಿರ್ತೀವಿ ನೋಡಿ, ಅದ್ರ ಸುತ್ತಲೂ ಕೂಡ ಕೆಳಗೆ ಸ್ಟಿಚ್ ಆಗ್ತಾ ಹೋಗಿ ಸೈಡ್ಸ್ ಏನಿದೆ ಅದೆಲ್ಲ ನೀಟಾಗಿ ಕಟ್ ಮಾಡ್ಕೋತಾ ಹೋಗಬೇಕು. ನಾವೇನು ಎಕ್ಸ್ಟ್ರಾ ಪೀಸ್ ಕೊಟ್ಟಿರ್ತೀವಿ ಅದನ್ನು ಮಾತ್ರ ಕಟ್ ಮಾಡಬೇಕು. ನೋಡಿ, ಈ ಥರ ಕಾಣುತ್ತೆ. ನೋಡಿ, ಮೇನ್ ಕ್ಲಾತು ತೆಳು ಇದ್ದರೆ ಕ್ಯಾನ್ವಾಸ್ ಪೇಪರ್ ಕಾಣುತ್ತೆ. ಸೊ ಹಾಗಾಗಿ ಈ ಥರ ಮಾಡ್ಕೋಬೋದು ನೀವು. ನಮಗೆ ಗೇಮಿಂಗ್ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರು. ನೆಕ್ಸ್ಟು ನಾನಿಲ್ಲಿ ಕೆಳಗಡೆ ಸ್ಟಿಚ್ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಸೆಂಟ್ರಲ್ಲಿ ಇಟ್ಕೊಂಡು ನೆಕ್ಕಿಗೆ ಸ್ಟಿಚ್ ಹಾಕ್ತಾಯಿದ್ದೀನಿ. ಹಾಗೆ ಶ್ರಾವಣ ಇರೋದ್ರಿಂದ ತುಂಬ ಬಟ್ಟೆಗಳು ಬರ್ತಾ ಇದೆ. ಎಡಿಟ್ ಮಾಡೋಕ್ಕೂ ಕೂಡ ಟೈಮ್ ಸಿಗ್ತಾ ಇಲ್ಲ. ತುಂಬ ಡ್ರೆಸ್ಗಳು ಕೂಡ ಸ್ಟಿಚ್ ಮಾಡಿದ್ದೀನಿ, ಬಟ್ ವಿಡಿಯೋ ಮಾಡೋದಕ್ಕಾಗಿಲ್ಲ. ಡ್ರೆಸ್ ಯಾವ ಥರ ಬಂದಿದೆ ಅನ್ನೋದನ್ನು ಕೂಡ ವಿಡಿಯೋ ಹಾಕ್ತಾಯಿದ್ದೀನಿ, ನೋಡ್ಬೋದು ಬೇಕಿದ್ದರೆ. ಹಾಗೆ ನನ್ನ ಮಗಳು ಬರ್ತಡೇ ಕೂಡ ಇರೋದ್ರಿಂದ ಅವಳಿಗೂ ಕೂಡ ನೆಟ್ಟೆಡಲ್ಲಿ ಡ್ರೆಸ್ನ ಸ್ಟಿಚ್ ಮಾಡಿದ್ದೀನಿ. ಅದಂತೂ ತುಂಬ ಚೆನ್ನಾಗಿ ಬಂದಿದೆ. ಅದ್ರ ವಿಡಿಯೋ ಕೂಡ ಹಾಕ್ತೀನಿ ನೋಡಿ. ಅಂದರೆ ಸ್ಟಿಚಿಂಗ್ ಮಾಡೋದು ವಿಡಿಯೋ ತೆಗ್ದಿಲ್ಲ ನಾನು. ಸ್ಟಿಚಿಂಗು ಕಟ್ಟಿಂಗು ಡ್ರೆಸ್ ಯಾವ ಥರ ಬಂದಿದೆ ಅಂತ ವಿಡಿಯೋ ಹಾಕ್ತೀನಿ. ನೆಕ್ಸ್ಟು ನೋಡ್ಬೋದು ನೀವು. ನೆಕ್ಸ್ಟು ನಾನಿಲ್ಲಿ ಪಲ್ಟಾಯಿಸ್ಕೊತಾ ಇದ್ದೀನಿ. ಏನು ಉಲ್ಟಾ ಏನಿತ್ತು ಅದನ್ನು ರಿವರ್ಸ್ ತೊಗೋಬೇಕು. ಸೀದಾ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಸುತ್ತಲೂ ನೀಟಾಗಿ ಸ್ಟಿಚ್ನ ಹಾಕೋತಾ ಹೋಗಬೇಕು. ನೋಡಿ, ಸೊಂಟದ ಕೆಳಗೆ ನಾನಿಲ್ಲಿ ಇನ್ನೊಂದು ಸ್ಟಿಚ್ನ ಹಾಕ್ತಾ ಸುತ್ತಲೂ ಕೂಡ ಸ್ಟಿಚ್ ಹಾಕ್ತಾಯಿದ್ದೀನಿ. ನೀಟಾಗಿ ಹಿಡ್ಕೊಂಡು ಹಾಕ್ಕೊಳ್ಳಿ, ಇಲ್ಲಾಂದರೆ ಸುಕ್ಕಾಗುತ್ತೆ. ಎಕ್ಸ್ಟ್ರಾ ಪೀಸ್ ಏನಿರುತ್ತೆ ಅದೆಲ್ಲ ನೀಟಾಗಿ ಕಟ್ ಮಾಡ್ಕೋತಾ ಹೋಗಬೇಕು. ಓಕೆ,
ನೆಕ್ಸ್ಟು ನಾನಿಲ್ಲಿ ಫ್ರಂಟ್ ಪಾರ್ಟ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಲೆಫ್ಟು ರೈಟು ನೋಡಿಕೊಂಡು ನೀವು ಸ್ಟಿಚ್ ಹಾಕಬೇಕು. ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋಡಿ, ಸುತ್ತಲೂ ಕೂಡ ನೀಟಾಗಿ ಸ್ಟಿಚ್ ಹಾಕಿ. ನೋಡಿ, ಎಕ್ಸ್ಟ್ರಾ ಪೀಸ್ ಏನಿದೆ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಫ್ರಂಟು ನೆಕ್ ಶೇಪ್ನ ಸ್ಟಿಚ್ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಅಷ್ಟೇ, ಬ್ಯಾಕ್ ಸೈಡ್ ಯಾವ ಥರ ನಾವು ಎಕ್ಸ್ಟ್ರಾ ಪೀಸ್ ಹಾಕ್ಕೊಂಡು ಸ್ಟಿಚ್ ಮಾಡಿದ್ವೋ ಸೇಮ್ ಅದೇ ಥರನೇ ಮಾಡ್ಕೋಬೇಕು. ನೋಡಿ, ಪೀಸು ಏನು ಕ್ಯಾನ್ವಾಸ್ ಪೇಪರ್ ಬಿಟ್ಟು ಸ್ಟಿಚ್ ಮಾಡಿರ್ತೀವಲ್ಲ ಅದ್ರ ಕೂಡ ಸ್ಟಿಚ್ ಮಾಡ್ಕೋಬೇಕು. ಕ್ಯಾನ್ವಾಸ್ ಪೇಪರ್ ಎಲ್ಲಿಗಿದೆ ನೋಡಿಕೊಂಡು ಕೆಳಗೆ ಸ್ಟಿಚ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕ್ಯಾನ್ವಾಸ್ ಪೇಪರ್ ಕಾಣಬಾರ್ದು. ನಾನಿಲ್ಲಿ ಕ್ಯಾನ್ವಾಸ್ ಪೇಪರ್ 1 ಇಂಚ್ ಬಿಟ್ಟು ಸ್ಟಿಚ್ ಮಾಡಿದ್ದೆ. ಸೊ ಅದೇ ಥರ ನೀವು ಮಾಡ್ಕೊಳ್ಳಿ. ನೋಡಿ, ಎರಡನ್ನೂ ಕೂಡ ಸೇಮ್ ಇದೇ ಥರ ಮಾಡ್ಕೋಬೇಕು. ನೋಡಿ, ಎರಡು ಕೂಡ ರೆಡಿಯಾಗಿದೆ. ನೆಕ್ಸ್ಟು ಮೇನ್ ಕ್ಲಾತ್ ಏನಿದೆ ತಗೊಂಡು ಸ್ಟಿಚ್ಚನ್ನ ಹಾಕ್ಕೋಬೇಕು. ನೋಡಿ, ಎಕ್ಸ್ಟ್ರಾ ಏನಿದೆ ಪೀಸು ಕಟ್ ಮಾಡಿಕೊಂಡು ಅಲ್ಲಲ್ಲೇ ಈ ಥರನೇ ಹಚ್ಚಾಕೊಂಡು ನೋಡಿ ಈ ಥರ ರಿವರ್ಸ್ ಮಾಡಿಕೊಂಡು ಮತ್ತೆ ಮೇಲೆ ಸ್ಟಿಚ್ ಹಾಕೋತಾ ಇದ್ದೀನಿ. ಹಾಗೆ ನೋಡಿಲಿ, ನಾನು ಸ್ಟಿಚ್ಚನ್ನ ಹಾಕಿಲ್ಲ, ಗ್ಲೋ ಹಾಕಿ ಪೇಸ್ಟ್ ಮಾಡ್ತಾಯಿದ್ದೀನಿ. ಈ ಪೀಸಲ್ಲಿ ಸ್ವಲ್ಪ ಸುಕ್ಕಾಗೋ ಚಾನ್ಸಸ್ ಇರುತ್ತೆ. ಈ ಥರ ಮಾಡಿದ್ರೆ ನೀಟಾಗಿ ಪರ್ಫೆಕ್ಟಾಗಿ ಕೂರುತ್ತೆ. ಹಾಗಾಗಿ ಎರಡು ಸೈಡು ಕೂಡ ನಾನು ಇದೇ ಥರ ಮಾಡ್ಕೊಂಡಿದ್ದೀನಿ. ಸುಕ್ಕಾಗ್ತಿದೆ ಅಂತಂದರೆ ಈ ಥರ ಮಾಡ್ಕೋಬೋದು ನೀವು ಕೂಡ.
ನೋಡಿ ಸೈಡ್ ಪೀಸ್ ಏನಿತ್ತು ಅದನ್ನು ಅಟ್ಯಾಚ್ ಮಾಡ್ಕೋಬೇಕು. ನೀಟಾಗಿ ನೋಡಿಕೊಂಡು ಎರಡನ್ನೂ ಕೂಡ ಒಂದೇ ಸಮ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ನಾನಿಲ್ಲಿ ಎರಡೆರಡು ಸ್ಟಿಚ್ ಹಾಕ್ತಾಯಿದ್ದೀನಿ. ನೋಡಿ ಇನ್ನೂ ಒಂದು ಸೈಡು ಕೂಡ ಇದೇ ಥರ ಸ್ಟಿಚ್ ಹಾಕ್ಕೋಬೇಕು. ನೋಡಿ ಈ ಥರ ನೀಟಾಗಿ ಬರಬೇಕು. ನಾನಿಲ್ಲಿ ಹುಕ್ ಪಟ್ಟಿಗಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಸೈಡು 4 1/2 ತೊಗೊಂಡಿದ್ದೀನಿ, ಇನ್ನೊಂದು ಸೈಡು ನಾನು 1 1/2 ತೊಗೊಂಡಿದ್ದೀನಿ. ನೋಡಿ ಈ ಥರ ನೀಟಾಗಿ ಎರಡು ಒಂದೇ ಸಮ ಇದೆಯಾ ನೋಡ್ಕೊಳ್ಳಿ, ಇಲ್ಲಾಂದರೆ ಮೇಲೆ ಕೆಳಗೆ ಆಗುತ್ತೆ. ನೋಡಿ ಫ್ರಂಟ್ ಪಾರ್ಟು ಈ ಥರ ಮುಂದೆ ಬರಬೇಕು. ಮಾರ್ಕ್ ಮಾಡ್ಕೊಬಿಡಿ, ಲೆಫ್ಟು ರೈಟು ಏನು ಮಾರ್ಕ್ ಮಾಡಿರ್ತೀವಿ ಎರಡೂ ಕೂಡ ಮೇಲಿದ್ದರೆ ಮೇಲೆ ಇರಬೇಕು, ಇಲ್ಲ ಕೆಳಗಿದ್ರೆ ಕೆಳಗೆ ಬರಬೇಕು. ಅದೇ ಥರ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಒಂದು ಮೇಲೆ ಒಂದು ಕೆಳಗೆ ಆದರೆ ಮಾರ್ಕ್ ಮಾಡಿರೋದು ಸರಿ ಬರೋದಿಲ್ಲ, ಮತ್ತೆ ಬಿಚ್ಚಿ ಮತ್ತೆ ಸ್ಟಿಚ್ ಮಾಡಬೇಕಾಗುತ್ತೆ. ನೋಡಿ ಕೂಳೆ ಲೈನಿಂಗ್ ಮೇಲೆ ಬರಬೇಕು. ಲೈನಿಂಗ್ ಮೇಲೆ ಬಂದು ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಎಕ್ಸ್ಟ್ರಾ ಪೀಸ್ನೆಲ್ಲ ಕಟ್ ಮಾಡ್ಕೋಬೇಕು. ನೋಡಿ ಎರಡು ಕೂಡ ರೆಡಿಯಾಗಿದೆ. ಲೆಫ್ಟು ರೈಟು ನೋಡ್ಕೋಬೇಕು. ಸ್ಟಿಚ್ ಮಾಡುವಾಗಲೂ ಅಷ್ಟೇ ನೀವು ಫ್ರಂಟ್ ಸೈಡ್ ಯಾವ್ದು ಬರಬೇಕು, ಬ್ಯಾಕ್ ಸೈಡ್ ಯಾವ್ದು ಬರಬೇಕು, ನ್ಯಾಚ್ ಹಾಕಿರೋದು ಫ್ರಂಟ್ ಸೈಡೇ ಬರಬೇಕು. ನೋಡಿ ನೀಟಾಗಿ ಯಾವುದೇ ಥರ ಎಳಿದಂಗೆ ಎರಡನ್ನೂ ಕೂಡ ಒಂದೇ ಸಮ ಹಿಡ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಎರಡು ಸೈಡು ಕೂಡ ಸ್ಲೀವ್ ಹಾಕಿದ್ದಾಯಿತು. ಕೆಳಗಡೆ ನಾನು ಪಟ್ಟಿ ಹಾಕ್ತಾಯಿದ್ದೀನಿ. 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಪಟ್ಟಿನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ನ ಹಾಕ್ಕೋತಾ ಹೋಗಬೇಕು. ಏನಾರ ಡೌಟ್ ಇದ್ದರೆ ಪ್ಲೀಸ್ ಮೆಸೇಜ್ ಮಾಡಿ. ಹಾಗೆ ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅನ್ನೋದು ಕೂಡ ತಿಳಿಸಿ ನನಗೆ. ಅದೇ ಥರ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಸ್ಲೀವಲ್ಲಿ ಎಕ್ಸ್ಟ್ರಾ ಏನಿತ್ತು ಅದನ್ನೆಲ್ಲ ಕಟ್ ಮಾಡಿಕೊಂಡು ನಾನಿಲ್ಲಿ ಏನು ಮಾರ್ಕ್ ಮಾಡಿರ್ತೀನಿ ಅದಕ್ಕೆ ಸ್ಟಿಚ್ ಹಾಕ್ತಾ ಇದ್ದೀನಿ.
ನೋಡಿ ಈ ಥರ ಸೈಡು ಬಟ್ಟೆ ಬಿಟ್ಟಿರ್ತೀವಲ್ಲ ಮಾರ್ಜಿನ್ಗೆ ನಾನಿಲ್ಲಿ 4 ಸ್ಟಿಚ್ಚನ್ನ ಹಾಕ್ತಾಯಿದ್ದೀನಿ. ನೋಡಿ 2 ಸೈಡ್ ಕೂಡ ಸ್ಲೀವ್ ಹಾಕಿದ್ದಾಯಿತು. ನೆಕ್ಸ್ಟು ನಾವು ನೋಡಿ ಸೊಂಟದ ಸುತ್ತಳತೆ ಸರಿಯಾಗಿದೆಯಾ ಅಂತ ಕೂಡ ನೋಡಬೇಕು. ಟಕ್ಸ್ ಹಾಕ್ಬಿಟ್ಟು ನಾನಿಲ್ಲಿ ಹಾಫ್ ಇಂಚು ನೋಡಿಕೊಂಡು ಟಕ್ಸ್ ಹಾಕ್ತಿದ್ದೀನಿ. ನಾಲ್ಕು ಇಂಚಿಗೆ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಹಾಫ್ ಇಂಚಿಗೆ ಕರೆಕ್ಟಾಗಿ ನೋಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ನಾವೇನು 1 ಇಂಚು ಬಿಟ್ಟಿರ್ತೀವಿ ಕಟ್ ಮಾಡಬೇಕಾದ್ರೆ. ಹಾಗೆ ಸೊಂಟ ಸರಿ ಇದೆಯಾ ನೋಡ್ಕೋಬೇಕು. ಅವರು ನಮಗೆ ಏನು ಅಳತೆ ಕೊಟ್ಟಿರ್ತಾರೋ ಅದು ಪರ್ಫೆಕ್ಟಾಗಿ ಇದೆಯೋ ಇಲ್ಲ ಎಕ್ಸ್ಟ್ರಾ ಇದ್ದರೆ ಕಮ್ಮಿ ಮಾಡ್ಕೋಬೇಕಾಗುತ್ತೆ. ಸೈಡಲ್ಲಿ ಸ್ವಲ್ಪ ಹಿಡಿದು ಕರೆಕ್ಟಾಗಿ ಕೂರಿಸ್ಬೇಕಾಗುತ್ತೆ. ನೋಡಿ ಇಲ್ಲಿ ನಾನು ಸ್ವಲ್ಪ ಕಾಲು ಇಂಚಷ್ಟು ಹಿಡಿತಿದ್ದೀನಿ. ಸ್ವಲ್ಪ ದೊಡ್ಡದಾಗಿ ಬಂದಿದೆ, ಹಾಗಾಗಿ 27.5 ಏನೋ ಇತ್ತು. ನೋಡಿ ಯಾವ ಥರ ರೆಡಿ ಆಯಿತು ಬ್ಲೌಸು. ತುಂಬ ಚೆನ್ನಾಗಿ ಕಾಣುತ್ತೆ. ಈ ಥರ ನೀವು ಕಟ್ ಮಾಡ್ಕೊಂಡು ಹೊಲಿಯೋದ್ರಿಂದ ನೀಟಾಗಿ ಪರ್ಫೆಕ್ಟಾಗಿ ಕೂರುತ್ತೆ. ನಾನು ಸುಮಾರು ಬ್ಲೌಸ್ ಇದೇ ಥರ ಕಟ್ ಮಾಡ್ಕೊಂಡು ಹೊಲಿದಿದ್ದೀನಿ. ನೀಟಾಗಿ ಐರನ್ ಮಾಡಿಕೊಂಡ್ರೆ ಆಯಿತು. ನಾನಿಲ್ಲಿ ಡೋರಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಡೋರಿನ ನಾನಿಲ್ಲಿ 2ನೇ ನಂಬರ್ಗೆ ಇಟ್ಕೊಂಡು ಸ್ಟಿಚ್ಚನ್ನ ಹಾಕ್ತಾಯಿದ್ದೀನಿ. ತುಂಬ ಹತ್ತತ್ರ ಬಿಡಬೇಕು, ಆಗ ಡೋರಿ ಯಾವುದೇ ಕಾರಣಕ್ಕೂ ಕಿತ್ತೋಗಲ್ಲ. ನೋಡಿ ಫೈನಲಿ ಯಾವ ಥರ ಬ್ಲೌಸ್ ರೆಡಿ ಆಯಿತು ಅಂತ. ನೋಡಿ ಈ ಥರ ಸಿಂಪಲ್ಲಾಗೆ ಕೇಳಿದ್ರು ಅವರು. ಸೊ ರೆಡಿಯಾಗಿದೆ ಬ್ಲೌಸು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಆದಷ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಹೋಗಿ, ಹಾಗೆ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು.